ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಭೋಲೆನಾಥ್ ನಿಮ್ಗೆ ಒಳ್ಳೆ ಆರೋಗ್ಯ ಕೊಡಲಿ, ಸುಖ ಶಾಂತಿ ಸಮೃದ್ಧಿ ಕೊಡಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತೀನಿ. ಇವತ್ತಿನ ವಿಡಿಯೋದ ಸ್ಪೆಷಾಲಿಟಿ ಏನಂದರೆ ಓಟಿಂಗ್ ನಡೆಯತೈತಿ. ಎಲ್ಲರೂ ಭರ್ಪೂರಿಂದ ಓಟ್ ಮಾಡಕ್ಕೆ ಹೋಗತ್ತಾರ. ನಾವು ಹೋಗ್ಬೇಕು. ಆ್ಯಕ್ಚುಲಿ ನಮ್ಮ ಮನೆಯೊಳಗೆ 4 ಓಟ್ ಇದಾವೆ. ಯೋಚನೆ ಮಾಡಿ ಹಾಕ್ತೇವೆ. ಅದಕ್ಕಿಂತ ಮುಂಚೆ ನಿಮ್ಗೆ ಒಂದು ಸಣ್ಣ ಲಾಜಿಕ್ ಇಲ್ಲ ಮೋರಲ್ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಈಚೆ ಕಡೆ ನೀವು ಕಾಣತಿರೋ ಚಿತ್ರ ನೋಡ್ಬೋದು. ಇಲ್ಲಿ ಬಲಿ ಒಳಗೆ ಹೋಗ್ಬಿತ್ತು ಜಸ್ಟ್ ಬಿಕಾಸ್ ಅದ್ರ ಒಳಗೆ ಅದಕ್ಕೆ ಲಡ್ಡು ಕಾಂತ ಅದಕ್ಕೆ ಅದು ಹಿಂದೆ ಮುಂದೆ ಯೋಚನೆ ಮಾಡೋದ್ರ ಒಳಗೆ ಹೋದ ಸಿಕ್ಕೊಂತ. ಇಲ್ಲಿ ಇದೊಂದು ಸಣ್ಣ ಪ್ರಾಣಿ, ಇದಕ್ಕೆ ಯೋಚನೆ ಮಾಡೋ ಅಷ್ಟು ಶಕ್ತಿ ಇರಂಗಿಲ್ಲ. ಶಕ್ತಿ ಇತ್ತದ ಜೀವಂತ ಇರ್ತಿತ್ತು, ಅದು ಯೋಚನೆ ಮಾಡ್ತಿತ್ತು. ಒಳಗೆ ಯಾಕೆ ಲಡ್ಡು ಇಟ್ಟಾರ, ಹೊರಗೆ ಇಡ್ಬೋದಿತ್ತದು. ಇಂಥ ಚಲೋದೇನೋ ಕೆಡ್ಲಾರದ್ದ ಒಳಗೆ ಇಟ್ಟಾರಂತಂದ್ರೆ ಏನೋ ಮೋಸ ಮಾಡತಾರ ಅಂತಂದು ಅದು ಯೋಚನೆ ಮಾಡಲಿಲ್ಲ. ಸೀದಾ ಒಳಗೆ ಹೋಗ್ತೈತಿ, ಹೋಗಿ ಬಲಿ ಒಳಗೆ ಬೀಳ್ತೈತಿ. ಇದರಿಂದ ನಿಮ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನಾನು ಈಗ ಮುಂದಿನವ್ರು ನಮ್ಗೆ ಏನೋ ಆಫರ್ ಕೊಡತ್ತಾರ ಅಂದರೆ ಹೆವಿ ಆಫರ ಕೊಡ್ತಾರ. ಅವ್ರು ಓಟ್ ಹಾಕ್ರಿ, ನೀವು ನಾನು ಮತ್ತೆ ಗೆಲ್ಲಿಸ್ರಿ ಅಂತಂದು ಅದನ್ನು ಯೋಚನೆ ಮಾಡಬೇಕಲ್ಲ. ಮನುಷ್ಯರಾಗಿ ನಾವು ಯೋಚನೆ ಮಾಡ್ಬೇಕು. ದೇವ್ರು ನಮ್ಗೆ ಇಷ್ಟಂತೂ ಶಕ್ತಿ ಕೊಟ್ಟಿರ್ತಾನೆ ಯೋಚನೆ ಮಾಡುವಷ್ಟು. ಮುಂದಿನವ್ರು ನಮ್ಗೆ ಇಷ್ಟ ಯಾಕೆ ಕೊಡತ್ತಾರಪ್ಪ, ಇಷ್ಟ ಆಫರ್ ಎದಕ್ಕೆ ಕೊಡತ್ತಾರ ಅಂತಂದ್ರೆ ಅವ್ರದ್ದು ಏನೋ ಸ್ವಾರ್ಥ ಇಟ್ಕೊಂಡು ಕೊಡ್ತಿರ್ತಾರಲ್ಲ. ನಿಮಗೆ ವ್ಯೂವರ್ಸಿಗೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಮುಂದಿನವ್ರ ಸ್ವಾರ್ಥ ಏನೇ ಇರಲಿ ನಾವು ಯೋಚನೆ ಮಾಡ್ಬೇಕು. ಯಾಕಂದ್ರೆ ನಮ್ಮ ಒಂದು ಓಟಿಂದ ನಾವು ಇಡೀ ದೇಶದ ಭವಿಷ್ಯ ನಿರ್ಧರಿಸ್ಬೋದು. ನಮ್ಮ ರಾಷ್ಟ್ರಕ್ಕೆ ನಾವು ಮತ ಹಾಕ್ಬೇಕು. ಮತ ಚಲಾಯಿಸೋದು ಎಲ್ಲರದ್ದು ಹಕ್ಕದು. ಆ ಹಕ್ಕನ್ನು ನಾವು ದುರುಪಯೋಗ ಪಡಿಸ್ಲಾರ್ದು ಸದುಪಯೋಗ ಪಡಿಸ್ಕೋಬೇಕು. ಸೊ ನೀವು ಯಾರಿಗೂ ಓಟ್ ಮಾಡಿರಿ, ಯೋಚನೆ ಮಾಡಿರಿ. ಇವ್ರಿಗೆ ಎದಕ್ಕೆ ನಾವು ಓಟ್ ಮಾಡತ್ತೀವಿ, ಎದಕ್ಕೆ ಮಾಡ್ಬೇಕು, ಇವರಿಂದ ನಮ್ಗೆ ಏನೈತಿ, ನಮ್ಮ ಸಮಾಜಕ್ಕೆ ಏನು ಸುಧಾರಣೆ ಸಿಗ್ತೈತಿ ಅನ್ನೋದನ್ನೆಲ್ಲ ಯೋಚನೆ ಮಾಡಿಬಿಟ್ಟು ತಿಳ್ಕೊಂಡು ಆಮೇಲೆ ಓಟ್ ಮಾಡಿರಿ. ನೀವು ನಂದು ಮೋರಲ್ ಅರ್ಥ ಆಗಿರ್ಬೇಕು. ನಾ ಎಕ್ಸಾಂಪಲ್ ಎದಕ್ಕೆ ಕೊಟ್ಟಿದ್ದೀನಿ, ಯಾರಿಗೆ ಇದು ಮಾಡಿದ್ದೀನಿ ಅಂತಂದು ಯೋಚನೆ ಮಾಡಿ ಓಟ್ ಮಾಡಿರಿ. ನೀವು ನಡೀರಿ. ಹಂಗಂದ್ರೆ ಇವಾಗ ರೆಡಿ ಆಗೋಣ. ರೆಡಿಯಾಗಿ ನಾವು ಓಟಿಗೆ ಹೋಗ್ಬೇಕಾದ್ರೆ ನಿಮಗೆ ಕಂಟಿನ್ಯೂ ಮಾಡಿ ವಿಡಿಯೋ ತೋರಿಸ್ತೀನಿ. ಸೊ ಎಲ್ಲ ನಮ್ಮ ಧಾರವಾಡ ಜನತೆಗೂ ವಿಶ್ ಮಾಡ್ತೀನಿ ನಾನು, ಹ್ಯಾಪಿ ವೋಟಿಂಗ್ ಡೇ ಅಂತ. ಆಲ್ಮೋಸ್ಟ್ ಎಲ್ಲರೂ ಮಾರ್ನಿಂಗ ಹೋಗಿರ್ತಾರ. ನಾ ಹೋಗತ್ತಿರೋದು ಇವಾಗ ಎಷ್ಟು 4 ಗಂಟೆ ಆಯ್ತು. ಬಿಸಿಲು ಭಾಳ ಐತಿ. ಸೊ ಅದಕ್ಕೆ ಇವಾಗ ಹೋಗಿ ಓಟ್ ಮಾಡತ್ತೀನಿ ನಾನು. ಎಲ್ಲರೂ ಎಲ್ಲ ವ್ಯವಸ್ಥೆಗೆ ಏನು ಹೇಳ್ತೀನಿ ಅಂದರೆ, ಓಟ್ ಮಾಡೋದು ಯಾರು ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ. ಯಾಕಂದರೆ ನಿಮ್ಮ ಹಕ್ಕಿದು. ನಿಮ್ದೊಂದು ಓಟಿಂದ ನಮ್ಮ ದೇಶನ ನಾವು ಚೇಂಜ್ ಅಂತೂ ಮಾಡೋಕ್ಕಾಗಿಲ್ಲ, ಆದರೆ ಒಂದು ಸ್ವಲ್ಪ 1% ಆದರೂ ಅದಕ್ಕೆ ಎಫರ್ಟ್ ಹಾಕ್ಬೋದಲ್ಲ ನಾವು. ನಿಮಗೂ ಗೊತ್ತೈತೆ ಎಂಥ ಏನೇನು ನಡೆಯಕತ್ತಾವ ಇವಾಗ ಅಂತಂದು. ಸೊ ಯಾರಿಗಾದರೂ ಓಟ್ ಮಾಡಿರಿ, ಚೆಂದಾಗಿ ಚೂಸ್ ಮಾಡಿ ಯೋಚನೆ ಮಾಡಿ ಓಟ್ ಮಾಡಿರಿ ನೀವು. ಬರೀ ನಾನು ನಿಮ್ಗೆ ತೋರಿಸ್ತೀನಿ. ಆ್ಯಕ್ಚುಲಿ ನಂದು ವೋಟಿಂಗ್ ಪ್ಲೇಸ್ ನಾ ಕಲ್ತಿರೋ ಸ್ಕೂಲ್ ಹತ್ರ ಬಂದೈತಿ. ಆ ಸ್ಕೂಲ್ ಹೆಂಗೆ ಅಂತ ತೋರಿಸ್ತೀನಿ ನಿಮ್ಗೆ. ಬರೀ ಅಲ್ಲಿ ಹೋಗಿ ತೋರಿಸ್ತೀನಿ. ಸ್ಟೇ ಟ್ಯೂನ್ ಆಗಿರಿ. ಸ್ಕೂಲಿದ್ದ ಕಲ್ತಿರೋದು ಒಳಗೆ ಅಲೌಡ್ ಐತಿಲ್ ಗೊತ್ತಿಲ್ಲ. ಸೊ ಮಾಡೋಂಗಿಲ್ಲ, ಪೊಲೀಸರು ಅದಾರ. ಸರಿ ಹಾಕ್ಬಂದು ಹೇಳ್ತೀನಿ ನೋಡಿರಿ. ಎಷ್ಟು ಮಂದಿ ಓಟ್ ಹಾಕಕ್ಕೆ ಬಂದು ನಿಂತಾರಲ್ಲಿ. ಆ್ಯಕ್ಚುಲಿ ಫೋನ್ ಅಲೌಡೇ ಇಲ್ಲ ಅಂದ್ರೆ ತೋರ್ಸಾದೆ ನಾನು. ಅಂದ್ರೂ ಗದ್ದಲ ಭಾಳ ಐತಿದ್ವಿ. ನಮ್ಮ ಅಕ್ಕ ಆಗಲೇ ಹೋಗಿ ಓಟ್ ಹಾಕೋಕೆ ಹೋಗಿದ್ಲು. ಇಷ್ಟೊಂದು ದಿನ ಬಂದ್ಲು. ನಂದು ಲೇಟ್ ಆಗ್ತೈತಿ. ಫೈನಲಿ ನಾನು ಓಟ್ ಹಾಕಿದೆ. ನೀವು ಕಮೆಂಟ್ ಮಾಡಿ ಹೇಳ್ರಿ ಯಾರಿಗೆ ಓಟ್ ಹಾಕಿದ್ರಿ ಅಂತಂದು. ಐ ಹೋಪ್ ನೀವೆಲ್ಲರಿಗೂ ನೋಡೇ ಹಾಕಿರ್ತೀರಿ. ಧಾರವಾಡದೊಳಗಿಂದ ವೋಟಿಂಗ್ ಹೆಂಗದ ತೋರಿಸ್ತೀನಿ. ಬರೀ ಇದಂತರೂ ಕೆಳಗಿನ ಸ್ಕೂಲಿಂದ ಅಂತ ರಶ್ ಭಾಳ ಐತಿ. ಒಳಗೆ ಅಲೌಡ್ ಇಲ್ಲ ಫೋಟೋ ಇದು ಮಾಡೋಕೆ. ಕೈಲಿ ಮಾಡೇನಿ. ಮ್ಯಾಲಿನ ಸ್ಕೂಲಿಂದ ಒಂದು ಐತಿ, ಅದ್ರ ತೋರಿಸ್ತೀನಿ ಬರ್ರಿ. ಒಳಗಿಂದಂತ್ರ ಅಲೌಡ್ ಮಾಡೋಂಗಿಲ್ಲ. ಸೊ ಇಲ್ಲಿಂದನೇ ನೋಡಿ ಹಾಕಿವಾ ಇಲ್ಲಿರ್ತೀನಿ ನಾ. ನಮ್ಮವ್ವ ಓಟ್ ಹಾಕಕ್ಕೆ ಹೋಗಾಳ. ಬರ್ರಿ ನಾನು ನಿಮ್ಗೆ ತೋರಿಸ್ತೀನಿ. ಇದು ಮ್ಯಾಲಿನ ಸ್ಕೂಲ್. ಆ್ಯಕ್ಚುಲಾಗಿ ಇದು ಗೌರ್ಮೆಂಟ, ಪ್ರೀ ಗೌರ್ಮೆಂಟ್. ಇದು ಬನ್ನಿ ತಾಯಿ ಗುಡಿ. ನಾವು ಸಣ್ಣವರಿದ್ದಾಗ ಇಲ್ಲಿ ಪೂಜೆಗಂತ ಬರ್ತಿದ್ವಿ, ಸ್ಪೆಷಲಿ ದಸರಾ ಟೈಮಿಗೆ. ವೋಟಿಂಗ್ ಫುಲ್ ಜೋರ್ದಾರಿಂದ ನಡೆದೈತೆ ನಮ್ಮ ಧಾರವಾಡದೊಳಗೆ. ಧಾರವಾಡ ಮಂದಿ ಐ ಹೋಪ್ ನೀವೆಲ್ಲರೂ ಒಳ್ಳೆದವ್ರಿಗೆ ತಂದಿರ್ತೀರಿ ಅಂತ ತಿಳ್ಕೊತೀನಿ. ಹಾಕಿದ್ದಾಯ್ತು. ಸುಸಿದ ಮನೆಗೆ ಹೋಗತ್ತೀನಿ ನಮಗೆ. ಐ ಹೋಪ್ ಇವತ್ತಿಂದು ಸಣ್ಣ ವಿಡಿಯೋ ನಿಮ್ಗೆ ಲೈಕ್ ಆಗಿರ್ಬೇಕಂತ ಅಂದ್ಕೊಂಡೀನಿ. ನೀವು ಕಮೆಂಟ್ ಮಾಡಿ ಹೇಳ್ರಿ ಯಾರಿಗೆ ಓಟ್ ಹಾಕಿದ್ರಿ ಅಂತಂದು. ಏಕೆಂದ್ರೆ ನಮ್ದು ಒಂದು ಓಟ್ ನಮ್ದು ದೇಶದ ಭವಿಷ್ಯ ನಿರ್ಧರಿಸ್ತೈತಿ. ಸೊ ನೀವೆಲ್ಲರೂ ತಿಳ್ಕೊಂಡೇ ಓಟ್ ಮಾಡಿರಿ ಅಂತ ಭಾವಿಸ್ತೀನಿ. ಎಲ್ಲರೂ ಎಂಜಾಯ್ ಮಾಡಿರಿ ಇವತ್ತಿನ ದಿನ ಅಂತ ತಿಳ್ಕೊತೀನಿ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಎಲ್ಲರೂ ಚಂದ ನೋಡಿರಿ. ನೀವು ಯಾರಿಗೆ ಹಾಕಿರಿ ಓಟ್ ಅಂತಂದು ಕಮೆಂಟ್ ಮಾಡೋದು ಮರೆಯಕ್ಕೆ ಹೋಗಬೇಡ್ರಿ. ಬಾಯ್.